ವೀಕ್ಷಕರೇ, ಈಗ ತಾನೆ ಅಂದ್ರೆ 45 ದಿನಗಳ ಹಿಂದೆಯಷ್ಟೇ ಮದುವೆಯಾಗಿದ್ದ ಒಬ್ಬ ಯುವಕ ತನ್ನ ಇಬ್ಬರು ಕಸಿನ್ಸ್ಗಳೊಂದಿಗೆ ರಾತ್ರಿಯ ನಿರ್ಜನ ಕಾಡಿನಲ್ಲಿ ತನ್ನ ಬೈಕ್ ನಲ್ಲಿ ಹೋಗ್ತಿದ್ದ. ಆತ ಈಗಿನ್ನೂ ತನ್ನ ಹೊಸ ಬದುಕಿಗೆ ಕಾಲಿಟ್ಟಿದ್ದ ಅಷ್ಟೇ. ಮನೆಗೆ ಹೊಸ ಮದುಮಗಳ ಪಾದಾರ್ಪಣೆಯಾಗಿತ್ತು. ಆತನ ಕಣ್ಣಲ್ಲಿ ನೂರಾರು ಕನಸುಗಳು. ಚೆನ್ನಾಗಿ ದುಡಿದು ಸಾಕಷ್ಟು ಹಣ ಸಂಪಾದನೆ ಮಾಡ್ಬೇಕು, ಕುಟುಂಬ ದೊಡ್ಡದಾಗ್ತಿದೆ, ಅದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಕೂಡ ಹೆಚ್ಚಾಗ್ತಿದೆ ಅಂತೆಲ್ಲ. ಆದ್ರೆ ಆ ಕಗ್ಗತ್ತಲ ರಾತ್ರಿಯಲ್ಲಿ ನಡೆದ ಘೋರ ಕೃತ್ಯ ಇಡೀ ಬಿಹಾರ ರಾಜ್ಯವನ್ನೇ ಒಮ್ಮೆ ನಡಗಿಸಿ ಹಾಕಿತ್ತು. ಈ ವಿಷಯ ನ್ಯಾಷನಲ್ ಹೆಡ್ಲೈನ್ಸ್ ಆಗೋಯ್ತು. ಪೊಲೀಸ್ ಆಫೀಸರ್ಸ್ ಗಳಿಗೆ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನ ರಚಿಸಿ ಈ ಕೇಸ್ ನ ಸಾಲ್ವ್ ಮಾಡಬೇಕಾಗಿ ಬಂತು. ಹಾಗಿದ್ರೆ ಬನ್ನಿ, ಏನಿದು ಪ್ರಕರಣ ಅಂತ ಡೀಟೇಲ್ ಆಗಿ ಡಿಕೋಡ್ ಮಾಡೋಣ. ವೀಕ್ಷಕರೇ, ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಕ್ರೈಮ್. ಈ ಕತೆ ಶುರುವಾಗೋದು ಬಿಹಾರ ರಾಜ್ಯದ ಮಗಧ್ ಡಿವಿಷನ್ ಅಲ್ಲಿ ಬರೋ ಔರಂಗಾಬಾದ್ ನಿಂದ. ಇಲ್ಲಿಯ ನಬಿನಗರ್ ಪೊಲೀಸ್ ಜುರಿಸ್ಟಿಕ್ಷನ್ ನ ಅಂಡರ್ ಬರ್ವಾನ್ ಎಂಬ ಹಳ್ಳಿಯಲ್ಲಿ ಈ ಮನೆ ಇದೆ. ಇದೇ ಮನೆಯಲ್ಲಿ ವಾಸವಾಗಿರೋರೆ 27-28 ವರ್ಷದ ಪ್ರಿಯಾಂಶು ಸಿಂಗ್. ಮನೆಯವರೆಲ್ಲ ಪ್ರೀತಿಯಿಂದ ಚೋಟು ಅಂತ ಕರೀತಾರೆ. ಇವರ ಫ್ಯಾಮಿಲಿಗೆ 50-60 ಎಕರೆಯಷ್ಟು ಹೊಲಗದ್ದೆ ಇದೆ. ಬೇಸಿಕಲಿ ಪ್ರಿಯಾಂಶು ಜಮೀನ್ದಾರ್ ಫ್ಯಾಮಿಲಿಗೆ ಸೇರಿದವರು. ಪ್ರಿಯಾಂಶು ಕೂಡ ಒಬ್ಬ ರೈತ. ಅದರ ಜೊತೆಗೆ ಸಣ್ಣ ಪುಟ್ಟ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಿದ್ರು. ಆದ್ರೆ ಅವರ ಮೇನ್ ಸೋರ್ಸ್ ಆಫ್ ಇನ್ಕಮ್ ಕೃಷಿಯಿಂದಲೇ ಬರ್ತಿತ್ತು. ಪ್ರಿಯಾಂಶನ ತಂದೆ ತೀರ್ಕೊಂಡಿದ್ರು. ಹಾಗಾಗಿ ಮನೆಯಲ್ಲಿ ತಾಯಿ ಹಾಗೂ ಅಣ್ಣ ಮಾತ್ರ ಇದ್ದದ್ದು. ಅಣ್ಣನಿಗೆ ಮದುವೆಯಾಗಿ ಅವರು ಔರಂಗಾಬಾದ್ ಸಿಟಿಯಲ್ಲೇ ಇದ್ಕೊಂಡು ಜಾಬ್ ಮಾಡ್ತಿದ್ರು. ಹಳ್ಳಿಯಲ್ಲಿ ಪ್ರಿಯಾಂಶುಗೆ ಫ್ಯಾಮಿಲಿಯ ಜೊತೆಗೆ ರಿಲೇಟಿವ್ಗಳು ಕೂಡ ಇದ್ರು. ಇವರದೊಂದು ಜಾಯಿಂಟ್ ಫ್ಯಾಮಿಲಿ. ಎಲ್ರೂ ಒಟ್ಟಿಗೆ ಖುಷಿಯಿಂದ ಇರ್ತಿದ್ರು. ಈಗ ಡೇಟ್ ಬರುತ್ತೆ ಜೂನ್ 23, 2025. ಆ ದಿನ ಪ್ರಿಯಾಂಶುಗೆ ಉತ್ತರ ಪ್ರದೇಶದ ವಾರಣಾಸಿಯ ಬಳಿ ಇರೋ ಚೌಂದೇಲಿ ಎಂಬ ಹಳ್ಳಿಗೆ ಹೋಗ್ಬೇಕಾಗಿತ್ತು. ಅಲ್ಲಿ ಅವರ ರಿಲೇಟಿವ್ ಒಬ್ರು ವಾಸವಾಗಿದ್ರು, ಕಸಿನ್ ಸಿಸ್ಟರ್. ಇವತ್ತು ಹೋಗಿ ನಾಳೆ ವಾಪಸ್ ಆಗ್ಬೇಕಾಗಿತ್ತು. ಸೊ ಅದರಂತೆ ಪ್ರಿಯಾಂಶು ಟ್ರೈನ್ ನ ಮೂಲಕ ವಾರಣಾಸಿಗೆ ಹೋಗ್ತಾರೆ. ಅದಾದ ನಂತರ ಜೂನ್ 24, 2025 ಮಧ್ಯಾಹ್ನ ವಾರಣಾಸಿಯಿಂದ ಮನೆಗೆ ವಾಪಸ್ ಹೊರಡ್ತಾರೆ. ಪ್ರಿಯಾಂಶು ರಾಂಚಿ ಬನಾರಸ್ ಇಂಟರ್ಸಿಟಿ ಟ್ರೈನ್ ನಲ್ಲಿ ಕುತ್ಕೊಂಡಿದ್ರು. ಟೈಮ್ ಸಿಕ್ಕಾಗೆಲ್ಲ, ನೆಟ್ವರ್ಕ್ ಸಿಕ್ಕಾಗೆಲ್ಲ ಪ್ರಿಯಾಂಶು ಮನೆಗೆ ಕಾಲ್ ಮಾಡಿ ಮೆಸೇಜ್ ಮಾಡಿ ನಾನು ಎಲ್ಲಿದ್ದೀನಿ, ಎಷ್ಟೊತ್ತಿಗೆ ತಲುಪ್ತೀನಿ ಅಂತ ಹೇಳ್ತಾನೆ ಇದ್ರು. ಇನ್ನೇನು ಟ್ರೈನ್ ಅವರ ಊರಾದ ನಬಿನಗರ್ ತಲುಪ್ತಿದ್ದಂತೆ ಪ್ರಿಯಾಂಶು ತಮ್ಮ ತಾಯಿಗೆ ಫೋನ್ ಮಾಡಿ ವಿಷಯನ ತಿಳಿಸ್ತಾರೆ. ಮನೆಯಲ್ಲಿ ಎಲ್ರೂ ಪ್ರಿಯಾಂಶುಗಾಗಿ ವೇಟ್ ಮಾಡ್ತಿದ್ರು. ಅವರ ತಾಯಿ, ಹೊಸದಾಗಿ ಮದುವೆ ಆಗಿರೋ ಪತ್ನಿ, ಎಲ್ರು. ಪ್ರಿಯಾಂಶುಗೆ ಜಸ್ಟ್ ಕೆಲವೇ ದಿನಗಳ ಹಿಂದೆ ಅಂದ್ರೆ ಮೇ 10, 2025 ಮದುವೆಯಾಗಿತ್ತು. ಇವರ ಪತ್ನಿಯ ಹೆಸರು ಗುಂಜಾ ಸಿಂಗ್. ಆಕೆಗೆ 27 ವರ್ಷ ವಯಸ್ಸು. ಅಂದ್ರೆ ಪತಿ ಪತ್ನಿ ಇಬ್ರು ಆಲ್ಮೋಸ್ಟ್ ಸೇಮ್ ಏಜ್ನವ್ರೆ. ಗುಂಜಾ ಸಿಂಗ್ ಮೂಲತಃ ಔರಂಗಾಬಾದ್ ಡಿಸ್ಟ್ರಿಕ್ಟ್ ನ ಬುರಾನಂದ್ ಎಂಬ ಹಳ್ಳಿಯವರು. ಇದೊಂದು ಪ್ರಾಪರ್ ಅರೇಂಜ್ ಮ್ಯಾರೇಜ್. ಪ್ರಿಯಾಂಶುನ ತಾಯಿ ಮಗನಿಗಾಗಿ ಹುಡುಗಿನ ಹುಡುಕ್ತಿದ್ರು. ಅದೇ ತರ ಗುಂಜಾ ಸಿಂಗ್ ರ ತಂದೆ ರಾಮ್ ರೂಪ್ ಸಿಂಗ್ ಕೂಡ ತಮ್ಮ ಮಗಳಿಗಾಗಿ ವರನನ್ನ ಹುಡುಕ್ತಿದ್ರು. ನಂತರ ಕಾಮನ್ ರಿಲೇಟಿವ್ ಗಳ ಮೂಲಕ ಪ್ರಿಯಾಂಶು ಹಾಗೂ ಗುಂಜಾ ಸಿಂಗ್ ಭೇಟಿ ಆಗ್ತಾರೆ. ಇಬ್ರಿಗೂ ಒಪ್ಪಿಗೆ ಆಗತ್ತೆ. ಅದಾದ ನಂತರ ಮೇ 10, 2025 ಬಹಳನೇ ಆಡಂಬರದಿಂದ ಮದುವೆ ನೆರವೇರುತ್ತೆ. ಸೊ ಈಗ ಪ್ರೆಸೆಂಟ್ ಸ್ಟೋರಿಗೆ ಬಂದ್ರೆ, ಜೂನ್ 24 ಸಂಜೆ ಮನೆಯಲ್ಲಿ ತಾಯಿ ಹಾಗೂ ಪತ್ನಿ ಪ್ರಿಯಾಂಶುಗಾಗಿ ವೇಟ್ ಮಾಡ್ತಿದ್ರು. ಯಾವಾಗ ಮಗ ತಾಯಿಗೆ ಫೋನ್ ಮಾಡಿ ಇನ್ನೇನು ರೀಚ್ ಆಗ್ತಿದ್ದೀನಿ ಅಂತ ಹೇಳ್ತಾರೋ ಆಗ ಸಮಯ ಸುಮಾರು ಸಂಜೆ 7:30. ರೈಲ್ವೆ ಸ್ಟೇಷನ್ ನಿಂದ ಇವರಿರೋ ಹಳ್ಳಿಗೆ ತಲುಪೋಕೆ ಇನ್ನೂ 10 ಕಿಲೋಮೀಟರ್ ಹೋಗ್ಬೇಕಾಗಿತ್ತು. ಅದಕ್ಕಾಗಿ ತಾಯಿ ಯೋಚಿಸ್ತಾರೆ, ಆಲ್ರೆಡಿ ರಾತ್ರಿ ಆಗಿದೆ, ಇನ್ನು ಪ್ರಿಯಾಂಶು ಆ ಕಾಡಿನ ದಾರಿಯಲ್ಲಿ ಒಬ್ಬನೇ ಬರೋದು ಸರಿ ಹೋಗಲ್ಲ ಅಂತ ಮನೆಯ ಪಕ್ಕದಲ್ಲಿದ್ದ ಒಬ್ಬ ಹುಡುಗನನ್ನ ಕರೆದು, ನಿನ್ನ ಅಣ್ಣ ರೈಲ್ವೆ ಸ್ಟೇಷನ್ಗೆ ತಲುಪಿದ್ದಾರೆ, ನೀನು ಹೋಗಿ ಪಿಕ್ ಮಾಡ್ಕೊಂಡು ಬಾ ಅಂತಾರೆ. ಇಲ್ಲಿ ಈಗ ಇಬ್ಬರು ಹೋಗೋಕೆ ರೆಡಿ ಆಗ್ತಾರೆ. ಒಬ್ಬ ಸೋನು ಅಲಿಯಾಸ್ ಅಂಕಿತ್, ಮತ್ತೊಬ್ಬ ಅನೂಪ್ ಕುಮಾರ್. ಈಗ ಇಬ್ರು ತಮ್ಮ ಪಲ್ಸರ್ ಬೈಕ್ ನಲ್ಲಿ ಇಮಿಡಿಯೇಟ್ ಆಗಿ ರೈಲ್ವೆ ಸ್ಟೇಷನ್ ಕಡೆಗೆ ಹೊರಡ್ತಾರೆ. ಯಾವಾಗ ಇಬ್ರು ರೈಲ್ವೆ ಸ್ಟೇಷನ್ ತಲುಪ್ತಾರೋ ಆಗ ಟ್ರೈನ್ ಇನ್ನು ಬಂದಿರಲಿಲ್ಲ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾರೆ. ನಂತರ ಪ್ರಿಯಾಂಶಿಗೆ ಕಾಲ್ ಮಾಡಿ, ನಾವು ಇಲ್ಲೇ ಹೊರಗಡೆ ವೆಯ್ಟ್ ಮಾಡ್ತಿದ್ದೀವಿ, ನೀನು ಸೀದಾ ಹೊರಗಡೆ ಬಾ ಅಂತಾರೆ. ನಂತರ ಪ್ರಿಯಾಂಶು ರೈಲ್ವೆ ಸ್ಟೇಷನ್ ಇಂದ ಹೊರಬಂದು, ಸರಿ ಈಗ ಬೈಕ್ ನಾನು ಓಡಿಸ್ತೀನಿ, ನನ್ನ ಬ್ಯಾಗ್ ನ ನೀವಿಬ್ರು ಇಟ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ದಾರಿ ಮಧ್ಯೆ ಲೆಮೋ ಕಾಪ್ ಎಂಬ ಒಂದು ಹಳ್ಳಿ ಬರುತ್ತೆ. ಇಲ್ಲಿ ರಸ್ತೆಯ ಆಸುಪಾಸು ಫುಲ್ಲು ಕಾಡೆ, ಸ್ಟ್ರೀಟ್ ಲೈಟ್ ಕೂಡ ಇಲ್ಲ. ಅದೇ ಟೈಮ್ಗೆ ಹಿಂದೆಯಿಂದ ಬಹಳನೇ ಸ್ಪೀಡ್ ಆಗಿ ಒಂದು ಬೈಕ್ ಬರುತ್ತೆ. ಅದರಲ್ಲಿ ಇಬ್ರು ಇರ್ತಾರೆ. ಅವರು ಪ್ರಿಯಾಂಶುನ ಕೂಗಿ ಕರೀತಾರೆ, ಬೈಕ್ ನ ನಿಲ್ಲಿಸಲು ಹೇಳ್ತಾರೆ.
ನಂತರ ಆ ಇಬ್ರು ಪ್ರಿಯಾಂಶುನ ಬೈಕ್ ನ ಓವರ್ಟೇಕ್ ಮಾಡಿ ಸ್ಟಾಪ್ ಮಾಡಿಸ್ತಾರೆ. ಅವರಿಬ್ರು ಅಡ್ರೆಸ್ ಮಿಸ್ ಮಾಡ್ಕೊಂಡಿದ್ರು. ಹಾಗಾಗಿ ಪ್ರಿಯಾಂಶುನ ಬೈಕ್ ನ ಸ್ಟಾಪ್ ಮಾಡಿಸಿ ಅಡ್ರೆಸ್ ಕೇಳ್ತಾರೆ. ಪ್ರಿಯಾಂಶುವಿನ ಬೈಕ್ ಸ್ಟಾಪ್ ಮಾಡಿದ ವ್ಯಕ್ತಿ ಕೇಳ್ತಾನೆ, ಈ ದೇವರಾಜ್ ಬಿಗ ಎಂಬ ಹಳ್ಳಿ ಯಾವ ಕಡೆ ಬರುತ್ತೆ ಅಂತ. ಅದಕ್ಕೆ ಪ್ರಿಯಾಂಶು ಹೇಳ್ತಾರೆ, ನೀವು ಇಲ್ಲಿಂದ 2 ಕಿಲೋಮೀಟರ್ ಮುಂದೆ ಹೋಗಿ. ಇಷ್ಟು ಹೇಳ್ತಿದ್ದಂತೆ ಅಡ್ರೆಸ್ ಕೇಳಿದ ಬೈಕ್ ನಲ್ಲಿ ಹಿಂದೆ ಕೂತಿದ್ದ ವ್ಯಕ್ತಿ ತನ್ನ ಬಳಿ ಇದ್ದ ಬಂದೂಕನ್ನ ತೆಗೆದು ಪ್ರಿಯಾಂಶುನ ಮೇಲೆ ದಾಳಿ ಮಾಡ್ತಾನೆ. 6ರಿಂದ 7 ಬಾರಿ ಗುಂಡು ಹಾರಿಸಲಾಗುತ್ತೆ. ಇದರಲ್ಲಿ 4 ಗುಂಡು ಪ್ರಿಯಾಂಶುವಿನ ತಲೆಗೆ ಬಿದ್ರೆ ಉಳಿದವು ದೇಹದ ಬೇರೆ ಬೇರೆ ಕಡೆ. ಪ್ರಿಯಾಂಶು ಜೊತೆ ಕೂತಿದ್ದ ಆ ಇಬ್ಬರು ಸೋನು ಹಾಗೂ ಅನೂಪ್ಗೆ ಏನ್ ಮಾಡುದು ಅಂತ ಗೊತ್ತಾಗ್ಲಿಲ್ಲ. ಇಲ್ಲಿ ಏನ್ ನಡೀತಿದೆ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಪ್ರಿಯಾಂಶು ಬೈಕ್ ನಿಂದ ಕೆಳಗೆ ಬಿದ್ದಾಗಿತ್ತು. ಅವರಿಬ್ರು ಸೈಲೆಂಟ್ ಆಗಿ ಪಕ್ಕದಲ್ಲಿ ನಿಂತ್ಕೊಂಡಿದ್ರು ಅಷ್ಟೇ. ಆ ಇಬ್ಬರು ದಾಳಿಕೋರರು ಸ್ವಲ್ಪ ಸೆಕೆಂಡ್ಸ್ ಅಲ್ಲೇ ಇದ್ದು ನಂತರ ತಮ್ಮ ಬೈಕ್ ನಲ್ಲಿ ಹೊರಟು ಹೋಗ್ತಾರೆ. ನಂತರ ಸೋನು ಹಾಗೂ ಅನೂಪ್ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿ ಇಮಿಡಿಯೇಟ್ ಆಗಿ ಪ್ರಿಯಾಂಶುವನ್ನ ಮಗಧ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಡಾಕ್ಟರ್ಗಳು ಪ್ರಿಯಾಂಶುವನ್ನ ನೋಡಿದ ತಕ್ಷಣವೇ ಹೇಳ್ತಾರೆ, ಪ್ರಿಯಾಂಶು ಬದುಕಿಲ್ಲ ಅಂತ. ಸೋನು ಹಾಗೂ ಅನೂಪ್ ಈಗ್ಲೂ ಆ ಶಾಕ್ ನಿಂದ ಹೊರಬಂದಿರಲಿಲ್ಲ. ಅವರಿಗೆ ಇದು ನಿಜವಾಗ್ಲೂ ನಡೆದಿದ್ಯಾ ಅಥವಾ ಕನಸ ಅನ್ನೋ ಹಾಗಿತ್ತು. ನಂತರ ಸೋನು ಹಾಗೂ ಅನೂಪ್ ಪ್ರಿಯಾಂಶುನ ಮನೆಗೆ ಫೋನ್ ಮಾಡಿ ವಿಷಯ ತಿಳಿಸ್ತಾರೆ. ಹಾಸ್ಪಿಟಲ್ನವರು ಪೊಲೀಸರಿಗೆ ಫೋನ್ ಮಾಡಿ ವಿಷಯ ತಿಳಿಸ್ತಾರೆ. ಅತ್ತ ಮನೆಯಲ್ಲಿ ಪ್ರಿಯಾಂಶುನ ಪತ್ನಿ ಈ ವಿಷಯವನ್ನ ಕೇಳ್ತಿದ್ದಂತೆ ಪ್ರಜ್ಞೆ ಕಳ್ಕೊತಾಳೆ. ತಾಯಿಗೂ ಒಂದು ತರಹದ ಶಾಕ್ ಆಗಿತ್ತು. ಫ್ಯಾಮಿಲಿ ಮೆಂಬರ್ಗಳೆಲ್ಲ ಆಸ್ಪತ್ರೆಗೆ ಓಡಿ ಬರ್ತಾರೆ. ನಬೀನಗರ್ ಪೊಲೀಸ್ ಸ್ಟೇಷನ್ ನಿಂದ ಇನ್ಸ್ಪೆಕ್ಟರ್ ಕೂಡ ತಮ್ಮ ಟೀಮ್ ನೊಂದಿಗೆ ಹಾಸ್ಪಿಟಲ್ಗೆ ಬರ್ತಾರೆ. ಮುಂದೆ ಪೋಸ್ಟ್ ಮಾರ್ಟಂಗಾಗಿ ಔರಂಗಾಬಾದ್ನ ಗವರ್ಮೆಂಟ್ ಹಾಸ್ಪಿಟಲ್ಗೆ ಕಳಿಸಿಕೊಡಲಾಯಿತು. ಜೂನ್ 25ರ ಬೆಳಿಗ್ಗೆ ಪ್ರಿಯಾಂಶುವಿನ ಅಣ್ಣ ನಬೀನಗರ್ ಪೊಲೀಸ್ ಸ್ಟೇಷನ್ ನಲ್ಲಿ ಅನ್ನೋನ್ನ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿಸ್ತಾರೆ. ಬೆಳಿಗ್ಗೆ ಆಗ್ತಾ ಈ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡೋಕೆ ಶುರುವಾಗುತ್ತೆ. ಫಾರೆನ್ಸಿಕ್ ಟೀಮ್, ಸೀನಿಯರ್ ಪೊಲೀಸ್ ಆಫೀಸರ್ಗಳು ಘಟನಾ ಸ್ಥಳದ ಮಹಜರು ಮಾಡೋಕೆ ಬರ್ತಾರೆ. ಲಿಮೋ ಕಾಪ್ನ ಆ ರಸ್ತೆಯ ಬಳಿ. ಇದೊಂದು ಸಿಂಪಲ್ ಕೇಸ್ ಆಗಿರಲಿಲ್ಲ. ಅದಕ್ಕಾಗಿ ಔರಂಗಾಬಾದ್ನ SP ಒಂದು SIT ಟೀಮ್ ನ ಫಾರ್ಮ್ ಮಾಡ್ತಾರೆ. ಈಗ ಈ ಕೇಸ್ನ ಒಂದೊಂದೇ ಪರದೆಗಳನ್ನ ಬಿಚ್ಚಿಡಬೇಕಾಗಿತ್ತು. ಬೇರೆ ಬೇರೆ ಆಂಗಲ್ ಗಳಿಂದ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗತ್ತೆ. ಮೊಟ್ಟ ಮೊದಲು ಪೊಲೀಸರಿಗೆ ಡೌಟ್ ಹುಟ್ಟಿದ್ದೆ ಆ ಇಬ್ಬರು ಹುಡುಗರ ಮೇಲೆ, ಸೋನು ಹಾಗೂ ಅನೂಪ್ನ ಮೇಲೆ. ಯಾಕೆಂದ್ರೆ ಪ್ರಿಯಾಂಶುಗೆ ಇವರ ಮುಂದೆನೆ ಗುಂಡು ಹೊಡೆಯಲಾಗಿತ್ತು. ಆದ್ರೆ ಇವರಿಬ್ಬರಿಗೂ ಒಂದೇ ಒಂದು ಸಣ್ಣ ಗಾಯವೂ ಆಗಿರಲಿಲ್ಲ. ಅದು ಅಲ್ಲದೆ ಇವರಿಬ್ಬರು ಪ್ರತಿರೋಧ ಕೂಡ ಒಡ್ಡಿರಲಿಲ್ಲ. ಜಸ್ಟ್ ಹಾಗೆ ನಿಂತ್ಕೊಂಡು ನೋಡ್ತಿದ್ರು. ಹಾಗಾಗಿ ಪೊಲೀಸರು ಇವರನ್ನ ಸ್ಟೇಷನ್ಗೆ ಕರ್ಕೊಂಡು ಬಂದು ತಮ್ಮ ಸ್ಟೈಲ್ ನಲ್ಲಿ ವಿಚಾರಣೆ ಮಾಡೋಕೆ ಶುರು ಮಾಡ್ತಾರೆ. ಇವರಿಬ್ಬರನ್ನ ಎಷ್ಟೇ ಸರ್ತಿ ಕೇಳಿದ್ರು ಒಂದೇ ಮಾತನ್ನ ಹೇಳ್ತಿದ್ರು, ನಮಗೂ ಆ ಘಟನೆಗೂ ಯಾವ ಸಂಬಂಧವೂ ಇಲ್ಲ. ನಾವು ಜಸ್ಟ್ ಪ್ರಿಯಾಂಶುನ ತಾಯಿ ಹಾಗೂ ಪತ್ನಿ ಹೇಳಿದ್ರು ಅಂತ ರಿಸೀವ್ ಮಾಡ್ಕೊಳಕ್ಕೆ ಸ್ಟೇಷನ್ಗೆ ಹೋಗಿದ್ವಿ ಅಷ್ಟೇ ಅಂತಾರೆ. ಸೋನು ಹಾಗೂ ಅನೂಪ್ ಈ ತರಹದ ಘಟನೆಯನ್ನ ಯಾವತ್ತೂ ನೋಡಿರಲಿಲ್ಲ. ಇವರಿಗೆ ಇದು ನಾರ್ಮಲ್ ಅನಿಸುವ ಘಟನೆಯೇ ಅಲ್ಲ. ಹಾಗಾಗಿ ಅವರಿಗೆ ಆ ಟೈಮ್ ನಲ್ಲಿ ಏನ್ ಮಾಡ್ಬೇಕು, ಹೇಗೆ ಪ್ರಿಯಾಂಶುನ ಉಳಿಸೋದು ಅಂತ ಗೊತ್ತಾಗಿರ್ಲಿಲ್ಲ. ಕೊನೆಗೆ ಇವರಿಬ್ಬರೇ ಪ್ರಿಯಾಂಶುನ ಹಾಸ್ಪಿಟಲ್ಗೂ ಕೂಡ ಕರ್ಕೊಂಡು ಬಂದಿರ್ತಾರೆ. ಒಂದು ಕಡೆ ಪೊಲೀಸರ ಇಂಟರೋಗೇಷನ್ ಜಾರಿಯಲ್ಲೇ ಇತ್ತು. ಸೇಮ್ ಟೈಮ್ ಪೊಲೀಸರು ಪ್ರಿಯಾಂಶುನ ಫೋನ್ ಕೂಡ ಚೆಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಕಾಲ್ ಡೀಟೇಲ್ಸ್ ರೆಕಾರ್ಡ್ಸ್ ನ ತೆಗೆಸ್ತಾರೆ. ಕೊನೆಯದಾಗಿ ಪ್ರಿಯಾಂಶು ಯಾರೊಂದಿಗೆ ಮಾತಾಡಿದ್ದ ಅನ್ನೋದೆಲ್ಲ ಚೆಕ್ ಮಾಡ್ತಾರೆ. ಅಲ್ಲಿಂದಲಾದ್ರೂ ಏನಾದ್ರೂ ಕ್ಲೂ ಸಿಗ್ಬೋದು ಅಂತ. ಅದರ ಜೊತೆಗೆ ಘಟನಾ ಸ್ಥಳದಲ್ಲಿ ಇನ್ನು ಯಾವ ಆಕ್ಟಿವ್ ಮೊಬೈಲ್ ನಂಬರ್ಗಳಿತ್ತು ಅದರ ಕಂಪ್ಲೀಟ್ ಡಾಟಾ ಕೂಡ ತೆಗೆಸಲಾಗುತ್ತೆ. ಪ್ರಿಯಾಂಶುನ CDR ರಿಪೋರ್ಟ್ ನಲ್ಲಿ ಸಾಕಷ್ಟು ನಂಬರ್ಗಳು ಸಿಗುತ್ತೆ. ಘಟನೆ ನಡೆಯೋಕು ಮುಂಚೆ ಅದರಲ್ಲಿ ಆತನ ತಾಯಿಗೆ, ಮಡದಿ, ಅನೂಪ್, ಸೋನು, ಇನ್ನೂ ಹಲವಾರು ಜನ ಇದ್ರು. ಇದೆಲ್ಲ ನಾರ್ಮಲ್ ಕಾಲ್ಗಳಾಗಿತ್ತು. ಸಂಶಯ ಪಡುವಂತಹ ಯಾವುದೇ ನಂಬರ್ ಸಿಗೋದಿಲ್ಲ. ಇತ್ತ ಸರ್ವೈಲೆನ್ಸ್ ಟೀಮ್ CCTV ಕ್ಯಾಮೆರಾಗಳನ್ನ ಚೆಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಮೇ ಬಿ ಅವರಿಬ್ಬರು ಪ್ರಿಯಾಂಶುನ ಬೈಕ್ ನ ಫಾಲೋ ಮಾಡ್ತಿದ್ರು. ಕೊನೆಯದಾಗಿ ಅಡ್ರೆಸ್ ಕೇಳೋ ನೆಪದಲ್ಲಿ ಬೈಕ್ ನ ನಿಲ್ಲಿಸಿ ಈ ಕೃತ್ಯವನ್ನ ಎಸಗಿದ್ದಾರೆ ಅಂತ ಪೊಲೀಸರು ಅಂದ್ಕೋತಾರೆ. ಅದಕ್ಕಾಗಿ ಸೋನು ಹಾಗೂ ಅನೂಪ್ನ ಬಳಿ ನೀವುಗಳು ಎಲ್ಲೆಲ್ಲಿ ಹೋಗಿದ್ರಿ ಅನ್ನೋ ಡೀಟೇಲ್ಸ್ ನ ತಗೊಂಡು ಆ ರೋಡ್ ನಲ್ಲಿ ಅಳವಡಿಸಲಾಗಿದ್ದ ಎಲ್ಲಾ ಕ್ಯಾಮ್ರಾಗಳನ್ನು ಚೆಕ್ ಮಾಡ್ತಾರೆ. ಆದ್ರೆ ಪೊಲೀಸರಿಗೆ ಅಲ್ಲಿ ಸಿಕ್ಕಿದ್ದು ಬೆರಳೆಣಿಕೆಯಷ್ಟೇ ಕ್ಯಾಮ್ರಾಗಳು. ಅದರಲ್ಲೂ ಏನೊಂದು ಡಾಟಾ ಪೊಲೀಸರಿಗೆ ಸಿಗೋದಿಲ್ಲ. ಇಂಟರೋಗೇಷನ್ ನ ವೇಳೆ ಸೋನು ಹಾಗೂ ಅನೂಪ್ ಪೊಲೀಸರಿಗೆ ಇನ್ನೊಂದು ಮಾಹಿತಿಯನ್ನ ಕೊಡ್ತಾರೆ. ಅದೇನಂದ್ರೆ ಆ ಘಟನೆ ನಡೆದ ನಂತರ ಆ ದಾಳಿಕೋರರು ಅಲ್ಲೇ ಬೈಕ್ ಮೇಲೆ ಕುತ್ಕೊಂಡು ಯಾರೊಂದಿಗೂ ಫೋನ್ ಮಾಡಿ ಹೇಳ್ತಿದ್ರು, ಈತ ಇನ್ನೂ ಬದುಕೇ ಇದ್ದಾನೆ, ಏನ್ ಮಾಡೋದು ಅಂತ. ಅಂದ ಹಾಗೆ ಆ ಟೈಮ್ ನಲ್ಲಿ ಪ್ರಿಯಾಂಶು ಇನ್ನೂ ಉಸಿರಾಡ್ತಾನೆ ಇದ್ದ. ನಂತರ ಅವರಿಬ್ಬರು ಬೈಕ್ ನಲ್ಲಿ ಹೊರಟು ಹೋದ್ರು ಅಂತಾರೆ. ಪೊಲೀಸರು ಅನ್ಕೋತಾರೆ ಬಂದೂಕಿನಲ್ಲಿ ಗುಂಡುಗಳು ಖಾಲಿಯಾಗಿರ್ಬೇಕು, ಇನ್ನೇನು ಮಾಡೋಕ್ಕಾಗದೆ ಓಡಿ ಹೋಗಿರ್ಬೇಕು ಅಂತ. ಆದ್ರೆ ಅವರಿಬ್ಬರು ಯಾರಿಗೆ ಕಾಲ್ ಮಾಡಿ ಮಾತಾಡಿದ್ರು, ಆ ಕಡೆಯಿಂದ ಏನ್ ಆನ್ಸರ್ ಬಂತು,
ಇಲ್ಲಿ ಪೊಲೀಸರಿಗೆ ಒಂದಂತೂ ಕ್ಲಿಯರ್ ಆಗಿತ್ತು, ಇದು ಹಣಕ್ಕಾಗಿ ನಡೆದಿರೋ ಕೃತ್ಯ ಅಲ್ಲ, ಯಾರದೋ ಸೂಚನೆ ಮೇರೆಗೆ ಇದೆಲ್ಲ ನಡೀತಿದೆ ಅಂತ. ಇದೊಂದು ಬಹಳನೇ ಪ್ಲಾನ್ ಮಾಡಿರೋ ಕೃತ್ಯ. ಇದನ್ನು ಕಂಡುಹಿಡಿಯಲು ಪೊಲೀಸರಿಗೆ ಆ ಟೈಮ್ ನಲ್ಲಿ ಆ ಲೊಕೇಶನ್ ನಲ್ಲಿ ಆಕ್ಟಿವ್ ಇದ್ದ ಎಲ್ಲ ಡಂಬ್ ನಂಬರ್ ಗಳನ್ನ ಚೆಕ್ ಮಾಡಬೇಕು. ಸಾವಿರಾರು ನಂಬರ್ ಗಳಿರುತ್ತೆ, ತುಂಬಾನೇ ಟೈಮ್ ತಗೊಳುತ್ತೆ. ಇದೇ ಟೈಮ್ಗೆ ಪೊಲೀಸರು ಪ್ರಿಯಾಂಶುವಿನ ಮನೆಯವರ ಬಳಿ ಮಾತಾಡ್ತಾರೆ. ಆತನಿಗೆ ಈ ರೀತಿ ಮಾಡಿ ಹಾಕೋ ಶತ್ರುಗಳು ಯಾರಾದ್ರೂ ಇದ್ರ ಅಂತ. ಮನೆಯವರ ಪ್ರಕಾರ ಪ್ರಿಯಾಂಶುಗೆ ಆತರ ಯಾರು ಇರಲಿಲ್ಲ. ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಇರ್ತಿದ್ದ. ಇವತ್ತಿನವರೆಗೂ ನಾವು ಆತ ಯಾರೊಂದಿಗೂ ಜಗಳ ಮಾಡ್ಕೊಂಡಿದ್ದನ್ನ ನೋಡಿಲ್ಲ, ಕೇಳಿಲ್ಲ. ಇನ್ನು ಶತ್ರುವೆಲ್ಲ ದೂರದ ಮಾತು ಅಂತಾರೆ. ಪೊಲೀಸರು ಪ್ರಿಯಾಂಶುವಿನ ಆಸ್ತಿಯ ಬಗ್ಗೆಯೂ ವಿಚಾರಿಸಿ ನೋಡ್ತಾರೆ. ಯಾಕೆಂದ್ರೆ ಆತನ ಹೆಸರಲ್ಲಿ ಬಹಳಷ್ಟು ಲ್ಯಾಂಡ್ ಇತ್ತು. ಆದ್ರೆ ಅಲ್ಲೂ ಪೊಲೀಸರಿಗೆ ಏನೊಂದು ಸಿಗೋದಿಲ್ಲ. ಕಂಪ್ಲೀಟ್ ಫ್ಯಾಮಿಲಿ ಒಟ್ಟಿಗೆ ವಾಸವಾಗಿದ್ರು. ಯಾವತ್ತೂ ಯಾವ ವಿಷಯಕ್ಕೂ ಮನಸ್ತಾಪಗಳಿರಲಿಲ್ಲ. ಅಣ್ಣಂದಿರ ಬಗ್ಗೆ ಪ್ರಿಯಾಂಶುಗೆ ಬಹಳನೇ ಪ್ರೀತಿ ಇತ್ತು, ಗೌರವ ಇತ್ತು. ಈಗ ಪೊಲೀಸರು ಯೋಚಿಸ್ತಾರೆ, ಪ್ರಿಯಾಂಶು ಯಾವ ಟೈಮ್ ನಲ್ಲಿ ಯಾವ ಜಾಗದಲ್ಲಿ ಇರ್ತಾನೆ ಅನ್ನೋದು ಹೊರಗಿನವರಿಗೆ ಗೊತ್ತಿರಲು ಸಾಧ್ಯವಿಲ್ಲ, ಫ್ಯಾಮಿಲಿ ಮೆಂಬರ್ ಗಳಿಗೆ ಮಾತ್ರ ಗೊತ್ತಿರಲು ಸಾಧ್ಯ. ಸೊ ಅಲ್ಲಿಗೆ ಪೊಲೀಸರು ಒಂದು ಕನ್ಕ್ಲೂಷನ್ಗೆ ಬರ್ತಾರೆ. ಪ್ರಿಯಾಂಶುಗೆ ಹೀಗೆ ಆಗಿರಲು ಮುಖ್ಯ ಕಾರಣ ಮನೆ ಒಳಗಿರೋರೇ ವಿನಃ ಹೊರಗಿನವರಲ್ಲ ಅಂತ. ಸೊ ಅದರಂತೆ ಪೊಲೀಸರು ತಮ್ಮ ಇನ್ವೆಸ್ಟಿಗೇಷನ್ ಆಂಗಲ್ ನ ಮನೆ ಮಂದಿಯ ಕಡೆ ಹರಿಸ್ತಾರೆ. 4 ದಿನಗಳಿಂದ ಸ್ಟೇಷನ್ ನಲ್ಲೇ ಇದ್ದಂತಹ ಸೋನು ಹಾಗೂ ಅನೂಪ್ ತಮ್ಮ ಮಾತಿಗೆ ಬದ್ಧವಾಗಿದ್ರು. ಅವರ ಸ್ಟೇಟ್ಮೆಂಟ್ ಗಳಲ್ಲಿ ಒಂದು ಚೂರು ಬದಲಾವಣೆಗಳಿರಲಿಲ್ಲ. ಇಬ್ಬರ ಬ್ಯಾಕ್ ಗ್ರೌಂಡ್ ಕೂಡ ಕ್ಲೀನ್ ಆಗೇ ಇತ್ತು. ಸೊ ಎಲ್ಲವನ್ನೂ ಚೆಕ್ ಮಾಡಿದ ನಂತರ ಪೊಲೀಸರು ಸೋನು ಹಾಗೂ ಅನೂಪ್ ನನ್ನ ಬಿಟ್ಟು ಕಳಿಸ್ತಾರೆ. ನಂತರ ಪೊಲೀಸರು ಯೋಚಿಸ್ತಾರೆ, ಒಮ್ಮೆ ಪ್ರಿಯಾಂಶುನ ಮನೆಯನ್ನ ಸರ್ಚ್ ಮಾಡೋಣ, ಅದರಲ್ಲೂ ಮುಖ್ಯವಾಗಿ ಆತನ ಬೆಡ್ರೂಮ್. ಮೇ ಬಿ ಏನಾದ್ರೂ ಕ್ಲೂ ಸಿಗ್ಬೋದು ಅಂತ ಅನ್ಕೊಂಡು ಪೊಲೀಸರ ತಂಡ ಪ್ರಿಯಾಂಶುನ ಮನೆಯನ್ನೆಲ್ಲ ಸರ್ಚ್ ಮಾಡ್ತಾರೆ. ಹೀಗೆ ಮಾಡುವಾಗ ಪ್ರಿಯಾಂಶುನ ಬೆಡ್ರೂಮ್ ನಲ್ಲಿ ಒಂದು ಮೊಬೈಲ್ ಫೋನ್ ಸಿಗತ್ತೆ. ಅದನ್ನ ಒಂದು ಕಬೋರ್ಡ್ ನಲ್ಲಿ ಕದ್ದು ಬಟ್ಟೆಗಳ ಸಂದಿಯಲ್ಲಿ ಇಡಲಾಗಿತ್ತು. ನಂತರ ಪೊಲೀಸರು ಮನೆಯವರನ್ನೆಲ್ಲ ಕೇಳ್ತಾರೆ, ಇದು ಯಾರ ಮೊಬೈಲ್ ಫೋನ್ ಅಂತ. ಅದಕ್ಕೆ ಅವರೆಲ್ಲ ಹೇಳ್ತಾರೆ, ನಮಗೆ ಗೊತ್ತಿಲ್ಲ, ಇದ್ರೆ ಪ್ರಿಯಾಂಶುದೇ ಇರಬೇಕು ಅಂತ. ಪತ್ನಿ ಗುಂಜಾಳನ್ನ ಕೇಳಿದ್ದಕ್ಕೆ ಆಕೆ ಹೇಳ್ತಾಳೆ, ಆ ಮೊಬೈಲ್ ಫೋನ್ ನಂದು ಅಂತ. ಇದನ್ನ ಕೇಳಿದ ಮನೆಯವರಿಗೆಲ್ಲ ಆಶ್ಚರ್ಯ ಆಗತ್ತೆ. ಯಾಕೆಂದ್ರೆ ಗುಂಜಾ ಆಲ್ರೆಡಿ ಒಂದು ಫೋನ್ ನ ಯೂಸ್ ಮಾಡ್ತಿದ್ದಾಳೆ. ಅದನ್ನ ಮನೆಯಲ್ಲಿ ಎಲ್ರೂ ನೋಡಿದ್ರು. ಹಾಗಿದ್ರೆ ಈ ಎರಡನೇ ಫೋನ್ ಅವಳ ಬಳಿ ಹೇಗೆ ಬಂತು? ಆ ಮೊಬೈಲ್ ನಲ್ಲಿ ಆಕ್ಟಿವ್ ಆಗಿರೋ ಸಿಮ್ ಕೂಡ ಇದೆ. ಈಗ ಪೊಲೀಸರಿಗೆ ಗುಂಜಾ ಮೇಲೆ ಡೌಟ್ ಬರುತ್ತೆ. ನಂತರ ಆಕೆಯ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಜೊತೆಗೆ ಆಕೆ ಯೂಸ್ ಮಾಡ್ತಿದ್ದ ರೆಗ್ಯುಲರ್ ಫೋನ್ ಹಾಗೆ ಕದ್ದು ಇಟ್ಟಿದ್ದ 2 ಫೋನ್ ಅನ್ನ ಪೊಲೀಸರು ಜಪ್ತಿ ಮಾಡ್ತಾರೆ. ಮೊದಲಿಗೆ ಆಕೆಯ ಕದ್ದು ಇಟ್ಟಿದ್ದ ಫೋನ್ ನ ಪೊಲೀಸರಿಗೆ ಕೊಡೋಕೆ ಒಪ್ಕೊಳ್ಳೋದಿಲ್ಲ. ಆಕೆ ಹೇಳ್ತಾಳೆ, ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪರ್ಸನಲ್ ಇನ್ಫಾರ್ಮೇಶನ್ ಗಳಿವೆ, ಹಾಗಾಗಿ ಕೊಡಲ್ಲ ಅಂತ. ಆದ್ರೆ ಪೊಲೀಸರು ಆಕೆಯ ಮಾತನ್ನ ಕೇಳ್ಬೇಕಲ್ಲ. 2 ಫೋನ್ಗಳನ್ನ ಎಕ್ಸಾಮಿನ್ ಮಾಡೋಕೆ ಫಾರೆನ್ಸಿಕ್ ಲ್ಯಾಬ್ಗೆ ಕಳಿಸಿಕೊಡ್ತಾರೆ. ಕಾಲ್ ಡೀಟೇಲ್ಸ್, ವಾಟ್ಸ್ಆಪ್ ಚಾಟ್, ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಎಲ್ಲವನ್ನು ಚೆಕ್ ಮಾಡಲಾಯಿತು. ಗುಂಜಾ ಯೂಸ್ ಮಾಡ್ತಿದ್ದ ರೆಗ್ಯುಲರ್ ಫೋನ್ ನಿಂದ ಆಕೆ ಪ್ರಿಯಾಂಶುಗೆ ಬಹಳಷ್ಟು ಸರ್ತಿ ಘಟನೆ ನಡೆದ ದಿನ ಕಾಲ್ ಮಾಡಿದ್ಲು. ಅಂದ್ರೆ ಪ್ರತಿ ಗಂಟೆಗೂ 10 ಬಾರಿ ಕಾಲ್ ಮಾಡಿದ್ಲು. ಎಟ್ ದ ಸೇಮ್ ಟೈಮ್ ಆಕೆ ಕದ್ದು ಇಟ್ಟಿದ್ದ ಮೊಬೈಲ್ ನಿಂದಲೂ ಅದೇ ಟೈಮ್ ನಲ್ಲಿ ಯಾರೊಂದಿಗೂ ಮಾತಾಡ್ತಿದ್ಲು. ಆ ವ್ಯಕ್ತಿಗೆ ಪ್ರಿಯಾಂಶು ಸತ್ತ ದಿನ 50ಕ್ಕೂ ಅಧಿಕ ಬಾರಿ ಕಾಲ್ ಮಾಡಿ ಮಾತಾಡಿದ್ಲು. ಕೇಳಿದ್ದಕ್ಕೆ ಗುಂಜಾ ಹೇಳ್ತಾಳೆ, ಅದು ನನ್ನ ಮಾವನ ನಂಬರ್ ಅಂತ. ಈಗ ಒಬ್ಬ ಸೊಸೆ ತನ್ನ ಅಪ್ಪನ ತಂಗಿಯ ಗಂಡನೊಂದಿಗೆ ಅಂದ್ರೆ ಮಾವನೊಂದಿಗೆ ಇಷ್ಟೊಂದು ಸರ್ತಿ ಯಾಕೆ ಕಾಲ್ ಮಾಡಿ ಮಾತಾಡ್ತಾಳೆ? ನಂತರ ಪೊಲೀಸರು ಆ ಮಾವ ಯಾರು ಅಂತ ಕಂಡು ಹಿಡಿತಾರೆ. ಆತನ ಹೆಸರು ಜೀವನ್ ಪ್ರಸಾದ್ ಸಿಂಗ್, 60 ವರ್ಷದ ಒಬ್ಬ ಬಿಸ್ನೆಸ್ ಮ್ಯಾನ್. ಈತ ಜಾರ್ಖಂಡ್ ನ ವಾಸಿ. ಈತನ ಹೆಸರಲ್ಲಿ ಹಲವಾರು ಬಸ್ಗಳಿವೆ, ಟ್ರಾನ್ಸ್ಪೋರ್ಟ್ ನ ಟ್ರಕ್ ಗಳಿವೆ, ಬೈಕ್ ಗಳ ಶೋರೂಮ್ ಇದೆ. ಇದು ಅಲ್ಲದೆ ಇನ್ನೂ ಹಲವಾರು ಬಿಸ್ನೆಸ್ ಗಳಿವೆ. ಜೀವನ್ ಪ್ರಸಾದ್ ಸಿಂಗ್ ಬಹಳನೇ ಪವರ್ಫುಲ್ ವ್ಯಕ್ತಿ, ಒಳ್ಳೆ ಪೊಲಿಟಿಕಲ್ ಕನೆಕ್ಟ್ ಇರೋ ವ್ಯಕ್ತಿ. ಈತ ತನ್ನ ಪತ್ನಿಯನ್ನ ಡಾಲ್ಟನ್ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ನ ಎಲೆಕ್ಷನ್ ನಲ್ಲೂ ನಿಲ್ಲಿಸಿದ್ದ. ಆದ್ರೆ ಆ ಎಲೆಕ್ಷನ್ ನಲ್ಲಿ ಆತನ ತಮ್ಮನ ಹೆಂಡತಿ ಕೂಡ ಭಾಗವಹಿಸಿದ್ರು. ಹಾಗಾಗಿ ವೋಟ್ಗಳ ವಿಭಜನೆಯಿಂದಾಗಿ ಜೀವನ್ ಪ್ರಸಾದ್ ನ ಹೆಂಡತಿ ಆ ಎಲೆಕ್ಷನ್ ನಲ್ಲಿ ಸೋತಿದ್ರು. ಜೀವನ್ ಸಿಂಗ್ ಪ್ರತಿದಿನ ಅಲ್ಲಿಯ ಲೋಕಲ್ MLA ಗಳೊಂದಿಗೆ ಕನೆಕ್ಟ್ ನಲ್ಲೇ ಇರೋ ವ್ಯಕ್ತಿ. ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಈತನ ಬಗ್ಗೆ ಚೆನ್ನಾಗೇ ಗೊತ್ತಿತ್ತು. ಈಗ ಬಿಹಾರ್ನ ಪೊಲೀಸರು ಜಾರ್ಖಂಡ್ ಪೊಲೀಸರ ಸಹಾಯ ತಗೊಂಡು ಮಾವ ಜೀವನ್ ಸಿಂಗ್ರ ಬಳಿ ಮಾತಾಡ್ತಾರೆ. ಈಗ ಒಬ್ಬ ಮಾವ ಹಾಗೆ ಸೊಸೆ ನಡುವೆ ಮಾತುಕತೆ ನಡೆಯುತ್ತೆ ಅಂದ್ರೆ ಅದರಲ್ಲಿ ತಪ್ಪೇನಿದೆ? ಅದರ ಜೊತೆಗೆ ಪೊಲೀಸರ ಬಳಿ ಜೀವನ್ ಸಿಂಗ್ರ ವಿರುದ್ಧ ಯಾವುದೇ ಎವಿಡೆನ್ಸ್ ಕೂಡ ಇರಲಿಲ್ಲ ಎತ್ತಾಕೊಂಡು ಬಂದು ವಿಚಾರಿಸೋಕೆ. ಸೊ ಅದರಂತೆ ಪೊಲೀಸರು ಜೀವನ್ ಸಿಂಗ್ ನ ತಮ್ಮ ರೆಡಾರ್ ನಿಂದ ಹೊರ ಇಡ್ತಾರೆ. ಇತ್ತ ಪ್ರಿಯಾಂಶುನ ಪತ್ನಿ ಗುಂಜಾಳ ಮೇಲೆ ಪೊಲೀಸರಿಗೆ ಡೌಟ್ ಏನೋ ಇತ್ತು.
ಆದ್ರೆ ಏನೋ ಬಲವಾದ ಸಾಕ್ಷಿ ಇರಲಿಲ್ಲ. ಅತ್ತ ಕಡೆ ಫಾರೆನ್ಸಿಕ್ ಟೀಮ್ ಆ ಕದ್ದು ಇಟ್ಟಿದ್ದ ಮೊಬೈಲ್ ನ ಎಕ್ಸಾಮಿನ್ ಮಾಡ್ತಾ ಇದ್ರು. ಆಕೆ ಆ ಮೊಬೈಲ್ಗೆ 2 ಸಿಮ್ ಕಾರ್ಡ್ ನ ಹಾಕಿದ್ಲು. ಅದರಲ್ಲಿ ಒಂದು ನಂಬರ್ ನಿಂದ ತನ್ನ ಮಾವನೊಂದಿಗೆ ಮಾತಾಡ್ತಿದ್ಲು. ಅದು ಸ್ವಲ್ಪ ಹಳೆಯ ನಂಬರ್, ಆದ್ರೆ ಮತ್ತೊಂದು ಸಿಮ್ ಹೊಸದು. ಈಗ ಪೊಲೀಸರು ಆ 2 ಸಿಮ್ ಕಾರ್ಡ್ ಗಳ ಕಾಲ್ ಡೀಟೇಲ್ಸ್ ನ ತೆಗೆಸ್ತಾರೆ. ಅದರಲ್ಲಿ ಹೊಸ ನಂಬರ್ ನಿಂದ ಆಕೆ ಯಾರೊಂದಿಗೆ ಫೋನ್ ನಲ್ಲಿ ಮಾತಾಡಿದ್ಲೋ ಆ ನಂಬರ್ ಆಕೆ ಮಾತಾಡ್ತಿದ್ದಾಗ ಪ್ರಿಯಾಂಶುವಿನ ಕೊಲೆಯಾದ ಜಾಗದಲ್ಲಿ ಆಕ್ಟಿವ್ ಆಗಿತ್ತು. ಜೂನ್ 24ರ ಸಂಜೆ 7:30ರಿಂದ 8ರ ಟೈಮ್ ನಲ್ಲಿ. ಸೋನು ಹಾಗೂ ಅನೂಪ್ನ ಪ್ರಕಾರ ಆ ದುಷ್ಕರ್ಮಿಗಳು ಸರಿಸುಮಾರು ಅದೇ ಟೈಮ್ಗೆ ಪ್ರಿಯಾಂಶುಗೆ ಗುಂಡು ಹೊಡೆದು ಅಲ್ಲೇ ನಿಂತು ಯಾರಿಗೋ ಫೋನ್ ಮಾಡಿ ಆತ ಇನ್ನು ಸತ್ತಿಲ್ಲ ಅಂತ ಹೇಳಿದ್ರು. ಅದರ ಜೊತೆಗೆ ಗುಂಜಾಳ ಹೊಸ ನಂಬರ್ ಹಾಗೆ ದುಷ್ಕರ್ಮಿಗಳ ನಂಬರ್ ಒಂದೇ ದಿನ ಆಕ್ಟಿವೇಶನ್ ಮಾಡಿಸಲಾಗಿತ್ತು. ಅದು ಅಲ್ಲದೆ ಆ 2 ಸಿಮ್ ಕಾರ್ಡ್ ಗಳನ್ನ ಒಂದೇ ಹೆಸರಲ್ಲಿ ಖರೀದಿಸಲಾಗಿತ್ತು. ಈ ಗುಂಜಾಳ ಹಳೆ ನಂಬರ್ ನ ಸೀರಿಯಲ್ ರಿಪೋರ್ಟ್ ನಲ್ಲಿ ಪೊಲೀಸರಿಗೆ ಮತ್ತೊಂದು ಶಾಕಿಂಗ್ ವಿಷಯ ಗೊತ್ತಾಗತ್ತೆ. ಅದೇನಂದ್ರೆ ಗುಂಜಾ ಹಾಗೆ ಪ್ರಿಯಾಂಶುನ ಮದುವೆಯ ದಿನ ಆಕೆ ತನ್ನ ಮಾವನಿಗೆ 99 ಬಾರಿ ಕಾಲ್ ಮಾಡಿ ಮಾತಾಡಿದ್ಲು. ಸೊ ಈಗ ಫೈನಲಿ ಪೊಲೀಸರಿಗೆ 27 ವರ್ಷದ ಸೊಸೆಗೆ 60 ವರ್ಷದ ತನ್ನ ಮಾವನೊಂದಿಗೆ ಏನೋ ಸಂಬಂಧ ಇದೆ ಅಂತ ಅನ್ಸೋಕೆ ಶುರುವಾಗತ್ತೆ. ಜುಲೈ 1, 2025ರಂದು ಪೊಲೀಸರು ಗುಂಜಾಳನ್ನ ತನ್ನ ಗಂಡನ ಮನೆಯಿಂದ ಕಸ್ಟಡಿಗೆ ತಗೋತಾರೆ. ಘಟನೆ ನಡೆದ ದಿನ ಆಕೆ ಯಾರೊಂದಿಗೆ ಫೋನ್ ನಲ್ಲಿ ಮಾತಾಡಿದ್ಲೋ ಅವರನ್ನು ಪೊಲೀಸರು ಅದೇ ದಿನ ಅರೆಸ್ಟ್ ಮಾಡ್ತಾರೆ. ಅದರಲ್ಲಿ ಒಬ್ಬ ಆತ ಜೈಶಂಕರ್ ಚೌಬೆ, ಮತ್ತೊಬ್ಬ ಮುಖೇಶ್ ಶರ್ಮಾ. ಪೊಲೀಸರ ತಲೆಯಲ್ಲಿ ಹಲವಾರು ಪ್ರಶ್ನೆಗಳಿತ್ತು. ಯಾವ ವ್ಯಕ್ತಿಯೊಂದಿಗೆ ಗುಂಜಾ ಜಸ್ಟ್ 45 ದಿನಗಳ ಹಿಂದೆ ಮದುವೆ ಆಗಿದ್ಲೋ ಆತನೊಂದಿಗೆ ಈ ತರಹದ ಶತ್ರುತ್ವ ಯಾಕೆ ಬೆಳೀತು? ಅದಕ್ಕೆ ಕಾರಣ ಏನು? ಆಕೆಗೂ ಆಕೆಯ ಮಾವನಿಗೂ ಇರೋ ಸಂಬಂಧನಾದ್ರೂ ಎಂತದ್ದು ಅಂತೆಲ್ಲ. ವೀಕ್ಷಕರೇ, ಬಹಳ ವರ್ಷಗಳ ಹಿಂದೆ ಅಂದ್ರೆ ಗುಂಜಾ ಚಿಕ್ಕವಳಾಗಿದ್ದಾಗ ಆಕೆ ತನ್ನ ಅತ್ತೆಯ ಮನೆಯಲ್ಲೇ ಇದ್ದು ಶಾಲೆಗೆ ಹೋಗ್ತಿದ್ಲು. ಗುಂಜಾಳ ತಂದೆಗೆ ಆಕೆಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗ್ಲಿ, ಯಾಕೆಂದ್ರೆ ಅವರಿದ್ದ ಹಳ್ಳಿಯಲ್ಲಿ ಒಳ್ಳೆಯ ಸ್ಕೂಲ್ ಇರ್ಲಿಲ್ಲ. ಹಾಗಾಗಿ ಗುಂಜಾಳ ತಂದೆ ತಂಗಿಯ ಮನೆಗೆ ಕಳಿಸ್ತಾರೆ. ಅವರಿದ್ದದ್ದು ಸಿಟಿಯಲ್ಲಿ. ಸೊ ಗುಂಜಾಳ ತಂದೆ ಗುಂಜಾಳನ್ನ ಜಾರ್ಖಂಡ್ಗೆ ಅಂದ್ರೆ ಆಕೆಯ ಅತ್ತೆಯ ಮನೆಗೆ ಕಳುಹಿಸಿ ಅಲ್ಲೇ ಓದ್ಕೊಳಕ್ಕೆ ಹೇಳ್ತಾರೆ. ಈ ಜೀವನ್ ಸಿಂಗ್ ಅದೇ ಗುಂಜಾಳ ಅತ್ತೆಯ ಗಂಡ. ಜೀವನ್ ಸಿಂಗ್ ಗುಂಜಾಳನ್ನ ಬಹಳನೇ ಚೆನ್ನಾಗಿ ನೋಡ್ಕೋತಾನೆ. ಆಕೆ ಕೇಳಿದ್ದೆಲ್ಲವನ್ನು ಕೊಡಿಸ್ತಾನೆ. ಬಹಳನೇ ಪ್ರೀತಿಯಿಂದ ಸಾಕ್ತಾರೆ. ಹಣದ ಕೊರತೆಯೂ ಇರ್ಲಿಲ್ಲ. ಆದ್ರೆ ದಿನ ಕಳೆದಂತೆ ಗುಂಜಾ ದೊಡ್ಡವಳಾಗ್ತಾ ಬರ್ತಾಳೆ. ಆಕೆ ಹಾಗೂ ಮಾವನ ನಡುವಿನ ಕ್ಲೋಸ್ನೆಸ್ ಬಹಳನೇ ಜಾಸ್ತಿ ಆಗ್ತಾ ಬರುತ್ತೆ. ಗುಂಜಾ ಪೊಲೀಸರಿಗೆ ಹೇಳ್ತಾಳೆ ಆಕೆ ತನ್ನ ಮಾವನೊಂದಿಗೆ ಕಳೆದ 15 ವರ್ಷಗಳಿಂದ ಸಂಬಂಧದಲ್ಲಿ ಇದ್ದೀನಿ ಅಂತ. ಅಂದ್ರೆ ಗುಂಜಾಗೆ ಈಗ 27 ವರ್ಷ. 15 ವರ್ಷಗಳಿಂದ ಅಂದ್ರೆ ಆಗ ಆಕೆಗೆ ಇನ್ನು ಕೇವಲ 12 ವರ್ಷ ಇರಬೇಕು. ಆಗ್ಲಿಂದಲೂ ಇಬ್ರು ರಿಲೇಶನ್ಶಿಪ್ ನಲ್ಲಿದ್ರು. ಆದ್ರೆ ಇವರಿಬ್ಬರ ಈ ಸಂಬಂಧದ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಗುಂಜಾಳ ಮನೆಯವರಿಗಾಗ್ಲಿ ಅಥವಾ ಜೀವನ್ ಸಿಂಗ್ ನ ಮನೆಯವರಿಗಾಗ್ಲಿ. ಸಮಯ ಕಳೀತಿತ್ತು. ಎಲ್ಲವೂ ನಾರ್ಮಲ್ ಆಗೇ ಇತ್ತು. ಗುಂಜಾ ಮಾವನ ಮನೆಯಲ್ಲೇ ಇರ್ತಿದ್ಲು. ಈಗ ಗುಂಜಾ ಮದುವೆಯ ಏಜ್ಗೆ ಬಂದಿದ್ಲು. ಹಾಗಾಗಿ ತಂದೆ ಗುಂಜಾಳಿಗಾಗಿ ವರನನ್ನ ಹುಡುಕೋಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಮಾವ ಜೀವನ್ ಸಿಂಗ್ಗೆ ಗುಂಜಾ ಮದುವೆ ಮಾಡ್ಕೊಂಡು ದೂರ ಆಗೋದು ಇಷ್ಟ ಇರಲಿಲ್ಲ. ಹಾಗಾಗಿ ಯಾವಾಗ್ಲೇ ಗುಂಜಾಳ ತಂದೆ ಒಂದು ವರನನ್ನ ಶಾರ್ಟ್ ಲಿಸ್ಟ್ ಮಾಡಿದ್ರೆ ಜೀವನ್ ಸಿಂಗ್ ಏನಾದ್ರೂ ಒಂದು ಕಾರಣ ಕೊಟ್ಟು ಆ ಸಂಬಂಧನ ಮುಂದುವರಿಯದಂತೆ ನೋಡ್ಕೋತಿದ್ದ. ಮನೆಯವರೆಲ್ಲ ಅನ್ಕೊಂಡಿದ್ರು ಮಾವನಿಗೆ ಸೊಸೆಯ ಜೀವನದ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ. ಆಕೆಗೆ ಒಳ್ಳೆ ಜೀವನ ಸಿಗ್ಲಿ ಅಂತ ಪರ್ಫೆಕ್ಟ್ ಹುಡುಗನನ್ನ ಹುಡುಕ್ತಿದ್ದಾರೆ ಅಂತೆಲ್ಲ ಅನ್ಕೊಂಡಿದ್ರು. ಆದ್ರೆ ಅವರಿಗೆ ನಿಜ ಗೊತ್ತಿರ್ಲಿಲ್ವೇ. ಈಗ ಬರುತ್ತೆ ಏಪ್ರಿಲ್ 2025. ಅದೊಂದು ದಿನ ಗುಂಜಾಳ ಅತ್ತೆ ತನ್ನ ಗಂಡ ಹಾಗೆ ಗುಂಜಾಳನ್ನ ನೋಡಬಾರದ ಜಾಗದಲ್ಲಿ ನೋಡಬಾರದ ಸ್ಥಿತಿಯಲ್ಲಿ ನೋಡ್ತಾರೆ. ಇದಾದ ನಂತರ ಆಕೆ ಇಮಿಡಿಯೇಟ್ ಆಗಿ ಗುಂಜಾಳ ತಂದೆಗೆ ಫೋನ್ ಮಾಡಿ ನಿನ್ನ ಮಗಳನ್ನ ಈಗಲೇ ಕರ್ಕೊಂಡು ಹೋಗು, ಆದಷ್ಟು ಬೇಗ ಆಕೆಗೊಂದು ಹುಡುಗನನ್ನ ನೋಡಿ ಮದುವೆ ಮಾಡಿ ಮುಗಿಸು ಅಂತಾರ. ಗುಂಜಾಳ ತಂದೆಗೆ ಇದನ್ನ ಕೇಳಿ ಆಶ್ಚರ್ಯ ಆಗತ್ತೆ. ಸಡನ್ ಆಗಿ ತಂಗಿ ಯಾಕೆ ಹೀಗೆ ಮಾತಾಡ್ತಿದ್ದಾಳೆ ಅಂತ ಅನ್ಸುತ್ತೆ. ನಂತರ ಅವರು ಗುಂಜಾಳನ್ನ ಕರ್ಕೊಂಡು ಬರೋಕೆ ಅವರ ತಂಗಿ ಮನೆಗೆ ಹೋಗ್ತಾರೆ. ಆಗ ಅಲ್ಲಿ ಅವರ ತಂಗಿ ಅವರು ನೋಡಿದ ಎಲ್ಲಾ ವಿಷಯವನ್ನ ಅಣ್ಣನಿಗೆ ಹೇಳ್ತಾರೆ. ನಂತರ ಗುಂಜಾಳ ತಂದೆ ಆಕೆಯನ್ನ ಇಮಿಡಿಯೇಟ್ ಆಗಿ ಮನೆಗೆ ಕರ್ಕೊಂಡು ಬಂದು ಒಂದೇ ತಿಂಗಳಲ್ಲಿ ಹುಡುಗನನ್ನ ಹುಡುಕ್ತಾರೆ. ಅದೇ ಪ್ರಿಯಾಂಶು ಸಿಂಗ್. ಗುಂಜಾಳಿಗೆ ಈ ಮದುವೆ ಇಷ್ಟ ಇರಲಿಲ್ಲ. ಆಕೆ ತನ್ನ ಮಾವನನ್ನ ಪ್ರೀತಿಸ್ತಿದ್ಲು. ನಾನು ಈ ಮದುವೆ ಆಗಲ್ಲ ಅಂತ ತಂದೆಯ ಬಳಿ ಬಹಳನೇ ಹಠ ಮಾಡ್ತಾಳೆ. ಮಾವ ಕೂಡ ವಿರೋಧಿಸ್ತಿದ್ದ. ನಂತರ ಗುಂಜಾ ಮಾವನಿಗೆ ಹೇಳ್ತಾಳೆ ನಾವಿಬ್ರು ಎಲ್ಲಾದ್ರೂ ದೂರ ಓಡಿ ಹೋಗೋಣ ಅಂತ. ಅದಕ್ಕೆ ಜೀವನ್ ಸಿಂಗ್ ಹೇಳ್ತಾನೆ ತುಂಬಾನೇ ಮರ್ಯಾದೆ ಹೋಗುತ್ತೆ, ಬಿಸ್ನೆಸ್ ಎಲ್ಲ ನಿಂತು ಹೋಗುತ್ತೆ ಅಂತಾನೆ. ನಂತರ ಸಡನ್ ಆಗಿ ಒಂದು ದಿನ ಗುಂಜಾ ಮದುವೆಗೆ ಒಪ್ಕೋತಾಳೆ. ಮಾವ ಕೂಡ ಸರಿ ಆಗ್ಲಿ ಬಿಡಿ ಅಂತಾನೆ. ಮನೆಯವರ ಒತ್ತಡದಿಂದಾಗಿ ಗುಂಜಾ ಮದುವೆ ಮಾಡ್ಕೋತಾಳೆ. ಮದುವೆಯ ದಿನವೂ ಹಲವಾರು ಸರಿ ಕಾಲ್ ಮಾಡಿ
ವಿಡಿಯೋ ಕಾಲ್ ಮಾಡಿ ಗುಂಜಾ ತನ್ನ ಮಾವನೊಂದಿಗೆ ಮಾತಾಡಿದ್ಲು. ಮದುವೆ ಆದ್ರೂ ಪರವಾಗಿಲ್ಲ, ನಾನು ನಿಮ್ಮ ಜೊತೆಗೆ ಇರೋದು ಅಂತ ಗುಂಜಾ ಜೀವನ್ ಸಿಂಗ್ಗೆ ಹೇಳಿರ್ತಾಳೆ. ಈ ಮದುವೆ ಹೆಸರಿಗೆ ಮಾತ್ರ, ನಮ್ಮ ಸಂಬಂಧ ಹೀಗೆ ಇರುತ್ತೆ ಅಂತಾಳೆ. ಅದಕ್ಕೆಲ್ಲ ಮಾವ ಜೀವನ್ ಸಿಂಗ್ ಹೇಳ್ತಾನೆ, ನೀನು ಯಾರನ್ನೇ ಮದುವೆ ಆದ್ರೂ ಆತ ಈ ಭೂಮಿ ಮೇಲೆ ಇರೋದಿಲ್ಲ, ಡೋಂಟ್ ವರಿ ಅಂತಾನೆ. ಇದೆಲ್ಲ ಮದುವೆ ದಿನದ ಮಾತುಕತೆಗಳು. ಗುಂಜಾಳ ಮನೆಯವರಿಗೆ ಎಲ್ಲಾ ವಿಷಯವೂ ಗೊತ್ತಿತ್ತು, ಆದ್ರೂ ಬಲವಂತವಾಗಿ ಈ ಮದುವೆ ಮಾಡಿಸ್ತಾರೆ. ಮದುವೆಯ ನಂತರ ಗುಂಜಾ ಪ್ರಿಯಾಂಶನ ಮನೆಗೆ ಬರ್ತಾಳೆ. ಅತ್ತೆ ಹೇಳ್ತಾರೆ, ಇನ್ನು ಮುಂದೆ ಈ ಮನೆ ನಿಂದು, ಈ ಮನೆ ನಡೆಸೋ ಜವಾಬ್ದಾರಿ ನಿಂದು ಅಂತ. ಆದ್ರೆ ಅವರಿಗೇನು ಗೊತ್ತಿತ್ತು, ಗುಂಜಾ ಈ ಮನೆಗೆ ಬಂದಿರೋದು ಮನೆ ದೀಪ ಬೆಳಗೋಕಲ್ಲ, ಅದನ್ನ ಆರಿಸೋಕೆ ಅಂತ. ಮದುವೆ ಆಗಿ ನೆಕ್ಸ್ಟ್ 10 ದಿನಗಳವರೆಗೆ ಗುಂಜಾಳಿಗೆ ತನ್ನ ಮಾವನೊಂದಿಗೆ ಸರಿಯಾಗಿ ಮಾತನಾಡಲಾಗಿರ್ಲಿಲ್ಲ. ಯಾಕೆಂದ್ರೆ ಮನೆ ತುಂಬಾ ನೆಂಟರಿದ್ರು, ಯಾರಾದ್ರೂ ಒಬ್ಬರು ಗುಂಜಾಳ ಬಳಿ ಇರ್ತಾನೆ ಇದ್ರು. ಸೊ ಟೈಮ್ ಆಗ್ತಿರ್ಲಿಲ್ಲ. ಬಟ್ ದಿನಗಳು ಕಳೆದಂತೆ ಮನೆ ಖಾಲಿ ಆಗ್ತಾ ಬಂತು. ಪ್ರಿಯಾಂಶುನ ಅಣ್ಣ ತಮ್ಮ ಪತ್ನಿ ಹಾಗೂ ಮಕ್ಕಳನ್ನ ಕರ್ಕೊಂಡು ಔರಂಗಾಬಾದ್ಗೆ ಹೋಗ್ತಾರೆ. ಪ್ರಿಯಾಂಶು ಕೂಡ ಕೆಲಸದ ನಿಮಿತ್ತ ಮನೆಯಿಂದ ಹೊರ ಇರ್ತಿದ್ರು. ಮನೆಯಲ್ಲಿ ವಯಸ್ಸಾದ ಅತ್ತೆ ಮಾತ್ರ ಇರೋದು. ಸೊ ಈಗ ಗುಂಜಾ ಆರಾಮಾಗಿ ಮನೆಯಲ್ಲಿ ತನ್ನ ಮಾವನೊಂದಿಗೆ ಫೋನ್ ಮಾಡಿ ಮಾತಾಡ್ತಾ ಇರೋಕೆ ಶುರು ಮಾಡ್ತಾಳೆ. ಮಧ್ಯದಲ್ಲಿ ಪ್ರಿಯಾಂಶು ಮನೆಗೆ ಬಂದ್ರೆ ಫೋನ್ ಅನ್ನ ಕದ್ದು ಇಡ್ತಿದ್ಲು. ಆದ್ರೆ ಒಂದು ದಿನ ಪ್ರಿಯಾಂಶುಗೆ ಗುಂಜಾ ಫೋನ್ ನಲ್ಲಿ ಗಂಟೆಗಟ್ಟಲೆ ಮಾತಾಡ್ತಿರೋದು ಗೊತ್ತಾಗತ್ತೆ. ಕೇಳಿದ್ದಕ್ಕೆ ನನ್ನ ಮಾವನ ಬಳಿ ಮಾತಾಡ್ತಿದ್ದೆ ಅಂತಾಳೆ. ನಂತರ ಪ್ರಿಯಾಂಶು ನಂಬರ್ನ ಕೂಡ ಚೆಕ್ ಮಾಡಿ ನೋಡ್ತಾನೆ. ಅದು ನಿಜವಾಗ್ಲೂ ಆಕೆಯ ಮಾವನ ನಂಬರೇ ಆಗಿತ್ತು. ಗುಂಜಾಳ ತಂದೆ ಪ್ರಿಯಾಂಶುಗೆ ಹೇಳ್ತಾರೆ, ಆಕೆಯ ಮಾವ ಆಕೆಯ ಮದುವೆಗೆ ಬಂದಿರಲಿಲ್ಲ, ಹಾಗಾಗಿ ಫೋನ್ ನಲ್ಲಿ ಮಾತಾಡ್ತಿರ್ಬೇಕು ಅಂತಾರೆ. ಈ ಪ್ರಿಯಾಂಶುಗೆ ಒಂದು ಸರ್ತಿ ಮನಸ್ಸಲ್ಲಿ ಗುಂಜಾಳ ಮೇಲೆ ಡೌಟ್ ಬಂದಾಗಿತ್ತು. ಸೊ ಆತ ಅನ್ಕೋತಾನೆ, ಆಕೆ ಮಾವನ ಹೆಸರಲ್ಲಿ ಬೇರೆ ಯಾರೊಂದಿಗೂ ಮಾತಾಡ್ತಿದ್ದಾಳೆ ಅಂತ. ಗುಂಜಾಳಿಗೂ ಪ್ರಿಯಾಂಶುಗೆ ತನ್ನ ಮೇಲೆ ಡೌಟ್ ಬಂದಿದೆ ಅಂತ ಗೊತ್ತಾಗಿತ್ತು. ಮದುವೆಯ ನಂತರ ಕೂಡ ಗುಂಜಾ ತನ್ನ ಮಾವನನ್ನ ಮೀಟ್ ಮಾಡ್ತಾನೆ ಇದ್ಲು. ಅಪ್ಪನ ಮನೆಗೆ ಹೋಗ್ತೀನಿ ಅಂತ ಹೇಳಿ ಮಾವನ ಮನೆಗೆ ಹೋಗಿ ಬರ್ತಿದ್ಲು. ಈ ಜೀವನ್ ಸಿಂಗ್ ನ ಮಗನ ಆರೋಗ್ಯ ಸರಿ ಇರಲಿಲ್ಲ. ಆತನಿಗೆ ಕಿಡ್ನಿ ಸಮಸ್ಯೆ ಇತ್ತು. ಅದರ ಟ್ರೀಟ್ಮೆಂಟ್ ಹೈದರಾಬಾದ್ ನಲ್ಲಿ ನಡೆದಿತ್ತು. ಸೊ ಹೆಂಡತಿ ಮಗನೊಂದಿಗೆ ಹೈದರಾಬಾದ್ ನಲ್ಲಿ ಇದ್ರೆ ಇಲ್ಲಿ ಜೀವನ್ ಸಿಂಗ್ ಹಾಗೂ ಗುಂಜಾ ಮೀಟ್ ಆಗ್ತಿದ್ರು. ಪ್ರಿಯಾಂಶುಗೆ ಗುಂಜಾಳ ಮೇಲೆ ಒಮ್ಮೆ ಡೌಟ್ ಹುಟ್ಟಿದ ಮೇಲೆ ಗುಂಜಾಳಿಗೆ ಸರಿಯಾಗಿ ತನ್ನ ಮಾವನೊಂದಿಗೆ ಫೋನ್ ಮಾಡಿ ಮಾತನಾಡಲಾಗ್ತಿರ್ಲಿಲ್ಲ. ಸೊ ಈಗ ಮಾವ ಹೇಳ್ತಾನೆ, ಇನ್ನು ಸಾಕು ಈ ವಿರಹ, ನಿನ್ನ ಗಂಡನನ್ನ ಮುಗಿಸಿಲ್ಲ ಅಂದ್ರೆ ನಾವಿಬ್ರು ಒಟ್ಟಿಗೆ ಇರೋಕ್ಕಾಗಲ್ಲ ಅಂತಾನೆ. ಗುಂಜಾಳಿಗೆ ಸ್ಟಾರ್ಟಿಂಗ್ ನಲ್ಲಿ ಸ್ವಲ್ಪ ಭಯ ಆಗತ್ತೆ. ಇದೆಲ್ಲ ಸಾಧ್ಯನಾ ಅಂತ ಕೇಳ್ತಾಳೆ. ಅದಕ್ಕೆ ಜೀವನ್ ಸಿಂಗ್ ಹೇಳ್ತಾನೆ, ನಿನಗೆ 40 ಲಕ್ಷ ಹಣ ಕೊಡ್ತೀನಿ, ಡಾಲ್ಟನ್ ನಲ್ಲಿ ಒಂದು ದೊಡ್ಡ ಜಮೀನನ್ನ ನಿನ್ನ ಹೆಸರಿಗೆ ಮಾಡಿ ಕೊಡ್ತೀನಿ, ಜೊತೆಗೆ ನಿನ್ನ ಗಂಡ ಸತ್ತ ನಂತರ ಆತನ ಆಸ್ತಿಯ ಭಾಗನೂ ನಿನಗೆ ಬರೋ ಹಾಗೆ ಮಾಡ್ತೀನಿ, ನನ್ನನ್ನ ಯಾರು ಏನೂ ಮಾಡಕ್ಕಾಗಲ್ಲ ಅಂತಾನೆ. ಇದನ್ನೆಲ್ಲ ಕೇಳಿ ಗುಂಜಾ ಜೀವನ್ ಸಿಂಗ್ ನ ಪ್ಲಾನ್ ನಲ್ಲಿ ಭಾಗಿಯಾಗ್ತಾಳೆ. ಈಗ ಇಬ್ರು ಸೇರ್ಕೊಂಡು ಪ್ಲಾನಿಂಗ್ ಶುರು ಮಾಡ್ತಾರೆ. ಜೀವನ್ ಸಿಂಗ್ ತನ್ನ ಕಾಂಟ್ಯಾಕ್ಟ್ ನ ಬಳಸಿ ಇಬ್ಬರನ್ನ ಹುಡುಕ್ತಾನೆ. ಅವರೇ ಜೈಶಂಕರ್ ಹಾಗೆ ಮುಖೇಶ್. ಅವರಿಗೆ ಹಣ ಕೊಟ್ಟು ಎಲ್ಲವನ್ನ ಸೆಟ್ ಮಾಡ್ತಾನೆ. ಈ ಮುಖೇಶ್ ಶರ್ಮನದೊಂದು ಮೊಬೈಲ್ ಫೋನ್ ಅಂಗಡಿ ಇತ್ತು. ಅಲ್ಲೇ 5,000 ಕೊಟ್ಟು 3 ಸಿಮ್ ಕಾರ್ಡ್ ಗಳನ್ನ ಖರೀದಿಸಲಾಗುತ್ತೆ. ಇದನ್ನ ಮುಖೇಶ್ ತನ್ನ ಹೆಸರಲ್ಲೇ ಖರೀದಿ ಮಾಡಿದ್ದ. ದುರಾಸೆಗೆ ಬಿತ್ತು. ಒಂದು ಸಿಮ್ ಕಾರ್ಡ್ ಅನ್ನ ಜೀವನ್ ಸಿಂಗ್ಗೆ, ಮತ್ತೊಂದು ಮುಖೇಶ್ಗೆ, ಕೊನೆ ಸಿಮ್ ಗುಂಜಾಳಿಗೆ ಕೊಡ್ತಾರೆ. ಗುಂಜಾ ತನ್ನ ಸೀಕ್ರೆಟ್ ಫೋನ್ ನಲ್ಲಿ ಆ ಸಿಮ್ ಕಾರ್ಡ್ ನ ಹಾಕೋತಾಳೆ. ನಂತರ ಆ ಸುಪಾರಿ ಕಿಲ್ಲರ್ಸ್ ಗಳಿಗೆ ಪ್ರಿಯಾಂಶುನ ಫೋಟೋನ ಕಳಿಸಿಕೊಡ್ತಾಳೆ. ನಂತರ ದುಷ್ಕರ್ಮಿಗಳು ಪ್ರಿಯಾಂಶುನ ಮನೆಯ ಸುತ್ತಮುತ್ತ ಜಾಗಗಳಿಗೆಲ್ಲ ವಿಸಿಟ್ ಮಾಡಿ ನೋಡ್ತಾರೆ. ಜೀವನ್ ಸಿಂಗ್ ಗುಂಜಾಳಿಗೆ ಎಲ್ಲವೂ ಪ್ಲಾನ್ ಪ್ರಕಾರನೇ ನಡೀತಿದೆ, ಸ್ವಲ್ಪ ವೇಟ್ ಮಾಡು ಅಂತಾನೆ. ಜೂನ್ 20ಕ್ಕೆ ಎಲ್ಲಾ ಕಡೆ ಆ ದುಷ್ಕರ್ಮಿಗಳು ಪ್ರಿಯಾಂಶುನ ಟ್ರ್ಯಾಕ್ ಮಾಡ್ತಾರೆ. ಜೂನ್ 21ಕ್ಕೆ ಜೀವನ್ ಸಿಂಗ್ ಗುಂಜಾಳಿಗೆ ಫೋನ್ ಮಾಡಿ ಏನಾದ್ರೂ ಕಾರಣ ಕೊಟ್ಟು ಪ್ರಿಯಾಂಶುನ ಮನೆಯಿಂದ ಹೊರಗಡೆ ಕಳಿಸುವ ಅಂತಾನೆ. ಅದಕ್ಕೆ ಆಕೆ ಹೇಳ್ತಾಳೆ, ಇವತ್ತಾಗೋದಿಲ್ಲ, ನಾಳೆ ಸಂಜೆ ಕಳಿಸ್ತೀನಿ ಅಂತ. ಅದರಂತೆ ಜೂನ್ 22ಕ್ಕೆ ಗುಂಜಾ ಪ್ರಿಯಾಂಶುಗೆ ಹೇಳ್ತಾಳೆ, ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಬನ್ನಿ, ಏನಾದ್ರೂ ಸ್ವೀಟ್ ತಗೊಂಡು ಬನ್ನಿ ಅಂತಾಳೆ. ಪ್ರಿಯಾಂಶು ಹೋಗ್ತಾನೆ. ಆದ್ರೆ ಅಲ್ಲಿ ಬಹಳನೇ ಜನಗಳಿದ್ದಿದ್ರಿಂದ ಆ ದಿನ ಆ ಪ್ಲಾನ್ ಫ್ಲಾಪ್ ಆಗತ್ತೆ. ನಂತರ ನೆಕ್ಸ್ಟ್ ಡೇ ಪ್ರಿಯಾಂಶು ತಾನಾಗೆ ಬಂದು ಗುಂಜಾಳಿಗೆ ಹೇಳ್ತಾನೆ, ನನಗೆ ವಾರಣಾಸಿಗೆ ಹೋಗ್ಬೇಕು, ಸ್ವಲ್ಪ ಕೆಲಸ ಇದೆ ಅಂತ. ಈ ಚಾನ್ಸ್ ನ ಗುಂಜಾ ಮಿಸ್ ಮಾಡ್ಕೊಳಕ್ಕೆ ರೆಡಿ ಇರಲಿಲ್ಲ. ಈ ವಿಷಯವನ್ನ ಇಮಿಡಿಯೇಟ್ ಆಗಿ ಮಾವನಿಗೆ ಹೇಳ್ತಾಳೆ. ಸೊ ಈಗ ಪ್ಲಾನ್ ಪ್ರಿಯಾಂಶು ವಾಪಸ್ ಬರುವಾಗ ದಾರಿಯಲ್ಲೇ ಮುಗಿಸಿ ಹಾಕೋದು ಅಂತ ನಿರ್ಧಾರ ಆಗತ್ತೆ. ಗುಂಜಾ ಆಗಾಗ ಪ್ರಿಯಾಂಶುಗೆ ಫೋನ್ ಮಾಡಿ ಆತನ ಲೊಕೇಶನ್ ಕೇಳ್ತಾನೆ ಇರ್ತಾಳೆ. ಎಲ್ಲಿ ಇದೆಯಾ, ಯಾವಾಗ ರೀಚ್ ಆಗ್ತೀಯಾ ಅಂತೆಲ್ಲ. ಆ ಬಡಪಾಯಿ ಪ್ರಿಯಾಂಶು ಅನ್ಕೋತಾನೆ, ಹೆಂಡತಿಗೆ ನನ್ನ ಬಗ್ಗೆ ಎಷ್ಟು ಚಿಂತೆ, ಎಷ್ಟು ಕಾಳಜಿ ಅಂತ. ಅದರಂತೆ ಪ್ರಿಯಾಂಶು ಕ್ಷಣ ಕ್ಷಣದ ಅಪ್ಡೇಟ್ ನ ಗುಂಜಾಳಿಗೆ ಕೊಡ್ತಾನೆ ಬರ್ತಾನೆ. ಆಕೆ ತನ್ನ ಮಾವನಿಗೆ ಕೊಡ್ತಾ ಬರ್ತಾಳೆ. ಆ ಮಾವ ದುಷ್ಕರ್ಮಿಗಳಿಗೆ ಕೊಡ್ತಾ ಬರ್ತಾನೆ. ಕೊನೆಯದಾಗಿ ದಾರಿಯಲ್ಲಿ ಪ್ರಿಯಾಂಶುನ ಮುಗಿಸಿ ಹಾಕಲಾಗತ್ತೆ. ಇದರಲ್ಲಿ ಅರಗಿಸಿಕೊಳ್ಳಲಾಗದ ವಿಷಯ ಅಂದ್ರೆ
ಒಬ್ಬ ಹುಡುಗಿಗೆ ತನ್ನ ಮಾವನೊಂದಿಗೆ 15 ವರ್ಷಗಳಿಂದ ಅಫೇರ್ ಇತ್ತು ಅಂದ್ರೆ ಅದರಲ್ಲೂ ಅದರ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಆ ಮಾವನ ವಯಸ್ಸು ಗುಂಜಾಳ ವಯಸ್ಸಿಗಿಂತಲೂ ಡಬಲ್ ಇದೆ. ಗುಂಜಾ ಹೇಳ್ತಾಳೆ ಪ್ರೀತಿಗೆ ವಯಸ್ಸಿಲ್ಲ ಅಂತ. ಬಡಪಾಯಿ ಪ್ರಿಯಾಂಶು ಏನೂ ತಪ್ಪು ಮಾಡದೆ ಸ್ವರ್ಗದ ದಾರಿ ನೋಡೋ ಹಾಗಾಯ್ತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಪಿಸೋಡ್. ಈ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್ ಟೇಕ್ ಕೇರ್.